ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೋಡಿ. ಈ ಟಾರ್ ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗನೇ 1 ಎಕರೆ ಜಾಗ. ಫೆನ್ಸಿಂಗ್ ಏನಿದೆ ಅದು. ಅದಕ್ಕಿಂತ ಮುಂಚೆ ನೋಡಿ, ನಿಮಗೆ ಈ ಸೈಡೆಲ್ಲ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ, ನಿಮಗೆ ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ. ಸೊ ಇವರೆಲ್ಲ ಮಾಡ್ಕೊಂಡಿರೋದು ಈ ಥರ ಎಲ್ಲ ಗಿಡಗಳು ಹಾಕೊಂಡು ಮಾಡ್ಕೊಂಡಿರೋದು ತೋಟ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೇಮ್ ಇದೇ ಥರ ಇದು ಕೂಡ ಕೆಂಪು ಭೂಮಿ, ಇಲ್ಲೂ ನೀವು ಇದೇ ಥರ ಮಾಡ್ಬೋದು. ಇದನ್ನ ಇವರು ಪ್ಲೈನ್ ಲ್ಯಾಂಡ್ ಆಗಿ ಬಿಟ್ಬಿಟ್ಟಿದ್ದಾರೆ, ಏನೂ ಮಾಡಲಿಲ್ಲ ವ್ಯವಸಾಯನ, ಬರೀ ಫೆನ್ಸ್ ಹಾಕಿ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಇದು ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಈಸ್ಟ್ ಫೇಸಿಂಗಲ್ಲಿ ನಿಮಗೆ 100 ಅಡಿಗಿಂತ ಜಾಸ್ತಿ ಅಗಲ ಬರುತ್ತೆ ಈ ಜಾಗ ಬಂದು. ಇದರಲ್ಲೊಂದು ಬೋರ್ ಹಾಕಿದ್ದಾರೆ, ಒಳ್ಳೆ ನೀರಿದೆ, ಮೋಟ್ರು ಬಿಟ್ಕೊಂಡಿಲ್ಲ ಅಷ್ಟೇ. ತುಂಬಾ ಚೆನ್ನಾಗಿದೆ ಈ ಜಾಗ. ಇದು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಇಲ್ಲಿಂದ ಒಂದು 6.5 7 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಗೆ 8ರಿಂದ ಒಂದು 9 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ ಕರೆಕ್ಟಾಗಿ 74 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ನಿಮಗೆ ಅದ್ಬಸ್ತೆಲ್ಲ ಆಗಿ ಫೆನ್ಸ್ ಹಾಕಿದರೆ, ಬೋರ್ ಹಾಕಿರೋದ್ರಿಂದ ನೀವು ಆರಾಮಾಗಿ ಇಲ್ಲಿ ಏನು ಬೇಕಾದರೂ ನೀವು ಬೆಳೆನ ಬೆಳಿಬೋದು. ಊರು ಬಂದು ಇಲ್ಲಿಂದ 1/2 ಕಿಲೋಮೀಟ್ರ್ ಅಷ್ಟೇ ಊರಿರೋದು. ಊರು ಪಕ್ಕದ ಜಾಗ ಇದು. ಮತ್ತು ನಿಮಗೆ ಈ ಊರಿಗೆ ಇಲ್ಲಿಂದ 1/2 ಕಿಲೋಮೀಟ್ರ್ ಹೋದರೆ ಬಸ್ಸು ಕೂಡ ಇದೆ. ನೀವು ಆರಾಮಾಗೆ ಮದ್ದೂರಿಂದ ಇಲ್ಲಿಗೆ ಬಸ್ಸಲ್ಲಿ ಬರ್ಬೋದು. ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಒಂದು 1/2 ಕಿಲೋಮೀಟ್ರ್ ಅಷ್ಟೇ ನಡ್ಕೊಂಡು ಕೂಡ ಈ ಜಾಗಕ್ಕೆ ಬರ್ಬೋದು. ಮತ್ತು ನೋಡಿ, ನಿಮಗೆ ಫುಲ್ಲು ಸ್ಕ್ವೇರ್ ಆಗಿದೆ ಈ ಜಾಗ. ಯಾರೆಲ್ಲ ಟಾರ್ ರೋಡ್ ಪಾಯಿಂಟ್ ಬೇಕು ಮತ್ತು ಈಸ್ಟ್ ಫೇಸಿಂಗ್ ಬೇಕು ಅಂತ ನೋಡ್ತಾ ಇರ್ತೀರಲ್ವ, ಅಂಥವ್ರಿಗೆ ಈ 1 ಎಕರೆ ತುಂಬಾ ಚೆನ್ನಾಗಿದೆ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಯಾಕೆಂದರೆ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡು ಬೆಂಗಳೂರವರು ಇಲ್ಲೆಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಆಲ್ರೆಡಿ. ಯಾರೆಲ್ಲ 1 ಎಕರೆ ಜಾಗ ನೋಡ್ತಾ ಇದ್ದೀರಾ ಅಂಥವ್ರಿಗೆ ಈ ಜಾಗ ತುಂಬ ಚೆನ್ನಾಗಿದೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.